ಮನ್ಸು ಎಚ್ಚರವಾಗೇ ಇರುತ್ತೆ. ಆ ಒಳ ಮನ್ಸನ್ನ ನಾವೇನೇ ಪ್ರಶ್ನೆ ಮಾಡಿದ್ರು ಅದ್ ಯಾವತ್ತೂ ಸುಳ್ಳು ಹೇಳಲ್ಲ, ಇದ್ದಿದ್ದ ಹಾಗೆ ಹೇಳುತ್ತೆ. ಏನೇ ಆದ್ರೂ ಸರಿ, ಈ ಮಗು ನಂದಲ್ಲ ಅಂತ ಎಲ್ರಿಗೂ ಗೊತ್ತಾಗಬೇಕು. ನಾನು ಅಷ್ಟು ಆಸೆ ಪಟ್ಟು ಮದುವೆ ಮಾಡ್ಕೊಂಡ ರಾಧಾ ಮತ್ತೆ ನನ್ನವಳಾಗಬೇಕು. ನೀನೇನು ಯೋಚನೆ ಮಾಡ್ಬೇಡಣ. ಮಗುಗೇನು ಆಗ್ದ ಹಾಗೆ ನಿನ್ ಜೀವನನೂ ಸರಿ ಹೋಗಾಗೆ ನಾನ್ ಮಾಡ್ತೀನಿ. ಓಕೆ? ಏನ್ರಿ ಏನೋ ಮಹಾ ಮಗು ಕೈಲೆಲ್ಲ ಬಾಯ್ ಬಿಡಿಸ್ಬಿಟ್ಟೆ, ಸತ್ಯನ ನಿರೂಪಿಸ್ತೀನಿ ಅಂತ ಕರ್ಕೊಂಡ್ ಬಂದ್ರಲ್ಲ, ಇದೇನಾ? ರಾಧಾ, ನೀನೇ ನೋಡ್ತಾ ಇದೀಯಲ್ಲ, ಆಕೆ ಈಗ ಮಾತಾಡೋ ಸ್ಥಿತಿಲಿದಾರ? ಇಲ್ಲ, ಅದಕ್ಕೆ ತಾನೇ ನೀವ್ ನನ್ನ ಕರ್ಕೊಂಡ್ ಬಂದಿರೋದು. ಯಾವಳ ಸಾಯೋ ಸ್ಥಿತಿಲಿ ಇರೋಳನ್ನ ತೋರಿಸ್ಬಿಟ್ಟು ನೀವ್ ಹೇಳೋ ಕಥೆನೆಲ್ಲ ನಂಬಿಸ್ಬೋದು ಅಂತ. ರಾಧಾ, ಯಾಕೆ ಚುಚ್ಚು ಮಾತಾಡ್ತಾ ಇದೀಯ? ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಆಕೆ ಜ್ಞಾನ ಬರುತ್ತೆ, ಆಮೇಲೆ ನಿಜ ಅನ್ನೋದು ನಿಂಗೆ ಗೊತ್ತಾಗುತ್ತೆ. ಅದು ಸಾಧ್ಯನೇ ಇಲ್ಲ ರೀ. ಅವಳು ಸಾಯೋದ್ ಗ್ಯಾರಂಟಿ ಅಂತ ಗೊತ್ತಿದ್ದೆ ನೀವ್ ನನ್ನ ಕರ್ಕೊಂಡ್ ಬಂದಿರೋದು. ಸಿಸ್ಟರ್, ಅಟ್ರೋಪಿನ್ ಇಂಜೆಕ್ಷನ್ ತಗೊಂಬನ್ನಿ, ಕ್ವಿಕ್. ಸಿಸ್ಟರ್, ಪೇಷಂಟ್ ಕಂಡೀಷನ್ ಹೇಗಿದೆ? ವೆರಿ ಸೀರಿಯಸ್. ಪ್ರಾಣಕ್ಕೇನು ಅಪಾಯ ಇಲ್ಲ ತಾನೆ? ಹೇಳೋಕ್ಕಾಗಲ್ಲ. ನಾನ್ ಹೇಳಿಲ್ವೇನ್ರಿ ಇದೆಲ್ಲ ನಿಮ್ ನಾಟಕನೇ ಅಂತ? ಇನ್ ಸ್ವಲ್ಪ ಹೊತ್ತಿಗೆ ಡಾಕ್ಟರ್ ಹೇಳ್ತಾರೆ ಶಿ ಇಸ್ ನೋ ಮೋರ್ ಅಂತ, ಆಮೇಲೆ ನೀವ್ ಹೇಳ್ತೀರಾ ರಾಧಾ ನಾನು ಏನ್ ಮಾಡ್ಲಿ ಅಂತ. ಎಲ್ಲಾನು ನೀನೇ ಮಾತಾಡ್ಬೇಡ ರಾಧಾ, ದಯವಿಟ್ಟು ಸ್ವಲ್ಪ ಸುಮ್ಮನಿರು ಪ್ಲೀಸ್. ಸಿಸ್ಟರ್ ಪ್ಲೀಸ್, ಆಕೆ ಹತ್ರ ಒಂದೇ ಒಂದು ನಿಮಿಷ ಮಾತಾಡೋದು. ಆಕೆಗೇನು ಜ್ಞಾನನೇ ಬಂದಿಲ್ಲ. ಪ್ಲೀಸ್ ಡೋಂಟ್ ಡಿಸ್ಟರ್ಬ್. ಸಿಸ್ಟರ್ ಸಿಸ್ಟರ್